ಸೊ ನಿಮ್ಮಿಬ್ಬರಿಗೆ ಈ ಒಂದು ಕ್ಯಾರೆಕ್ಟರ್ಸ್ ಬಂದಾಗ ಈ ಥರ ಇದೇ ಒಂದು ಕ್ಯಾರೆಕ್ಟರ್ಸ್ ನೀವು ಪೋರ್ಟ್ರೇ ಮಾಡಬೇಕು ಅಥವಾ ಆಡಿಷನಿಗೆ ಬನ್ನಿ ಅಂತ ಹೇಳಿದಾಗ ಹೇಗೆ ನೀವು ಈ ಕ್ಯಾರೆಕ್ಟರ್ ಬೇಕು ಅಂತಲೇ ಹೋದ್ರಾ ಅಥವಾ ಆಕ್ಸಿಡೆಂಟಲ್ ಆಗಿ ಸಿಕ್ಕಿದ ಕ್ಯಾರೆಕ್ಟರಾ? ಈಗಂತೂ ಅಫ್ಕೋರ್ಸ್ ಯು ಬೋತ್ ಆರ್ ಲವಿಂಗ್ ಇಟ್, ಅದು ನಂಗೆ ಕಾಣಿಸ್ತಾ ಇದೆ. ಸೊ ನಿಮ್ಮ ಆಡಿಷನ್ ಪ್ರೋಸೆಸ್ ಬಗ್ಗೆ, ಈ ಕ್ಯಾರೆಕ್ಟರ್ ಸಿಕ್ಕಿದ್ದ ದಿನದ ಒಂದು ಫಸ್ಟ್ ಎಪಿಸೋಡ್ ರಾಮಚಾರಿಯಲ್ಲಿ ನನಗೆ ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಕರಣ್ ಅಂತ ಇದ್ದಾರೆ, ಅವ್ರು ಫೋನ್ ಮಾಡಿ ಸರ್ 4 ದಿನ ಶೂಟ್ ಇದೆ ಸರ್, ಬರೀ 4 ದಿನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ದು, ಬಟ್ ಚೆನ್ನಾಗಿದೆ ಕ್ಯಾರೆಕ್ಟರ್, 4 ದಿನ ಅಂತ. ನಾನು 4 ದಿನ ಅಂತ ಒಪ್ಕೊಂಡೆ, ಓಕೆ ಚಲೋ 4 days ಅಲ್ಲ ಅಂತ ಹೇಳಿ, ಸೀರಿಯಲ್ ನಡೀತಾನೆ ಇರುತ್ತೆ, ಈಗ 6 ತಿಂಗಳಾಯ್ತು ನಾವು. ಸೊ ಹಾಗೆ ಬಂತು ಆ 4 days ಕ್ಯಾರೆಕ್ಟರ್, ಜನ ಮೆಚ್ಕೊಂಡ್ರು ಅಲ್ಲ ಏನೋ ಅಂತ ಗೊತ್ತಿಲ್ಲ, ಬಟ್ ಅದು ಕಂಟಿನ್ಯೂ ಆಗ್ತಾ ಹೋಯ್ತು. ದಟ್ಸ್ ಹೌ ಐ ಆಮ್ ಹಿಯರ್. ಬಟ್ ನನಗೆ ಏನಂದರೆ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಏನೋ ಡಿಫ್ರೆಂಟ್ ಆಗಿತ್ತು. ನಾರ್ತ್ ಇಂಡಿಯನ್ ಸಕ್ಸೇನಾ, ಕನ್ನಡ ಮಾತಾಡೋದು, ಸ್ವಲ್ಪ ಹಿಂದಿ ಮಾತಾಡೋದು, ಏನೋ ಒಂದು ಬ್ಲೆಂಡ್ ಇತ್ತು, ಸ್ವಲ್ಪ ಡಿಫ್ರೆಂಟ್ ದೆನ್ ಅದರ್ ಕ್ಯಾರೆಕ್ಟರ್ಸ್ ಇನ್ ದ ಸೀರಿಯಲ್ಸ್. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಸೊ ಆಮೇಲೆ ನನಗೆ ಏನಿಲ್ಲ, ಸಡನ್ ಆಗಿ ಇವತ್ತು ಕಾಲ್ ಬಂತು, ಫೋಟೋಸ್ ಕಳಿಸಿ ಅಂತ ಹೇಳಿದ್ರು. ಆಮೇಲೆ ರಾಮಚಾರಿ ಅಂದಾಗ ಒಂದು ಸ್ವಲ್ಪ ಯೋಚನೆ ಮಾಡೋದು, ಅಂದರೆ ಆಲ್ರೆಡಿ ಇಷ್ಟು ಎಪಿಸೋಡ್ ನಾನು ಮುಂಚೆ ತುಂಬ ಸೀರಿಯಲ್ಸ್ ಮಾಡಿದ್ದೀನಿ, ಕಲರ್ಸ್ಗೆಲ್ಲ ಮಾಡಿದ್ದೀನಿ. ಸೊ ಇಷ್ಟೊಂದು ಎಪಿಸೋಡ್ ಆದರೆ ನಾರ್ಮಲಿ ಒಂದು ಕ್ವಶನ್ ಮಾರ್ಕ್, ಒಂದು ಥಿಂಕ್ ಮಾಡ್ತೀವಿ ಮಾಡೋದ ಬೇಡವಾ ಅಂತ, ಬಟ್ ಬೇಕಾ ಅಂತ. ಮತ್ತು ಈ ಮೊದಲು ಬೇರೆ ಬಂದಿತ್ತು, ಅದನ್ನೆಲ್ಲ ಬೇಡ ಅಂತ ಹೇಳಿದೆ. ಆಮೇಲೆ ಗೊತ್ತಿಲ್ಲ ಅದೇನು, ಅದು ಡೆಸ್ಟಿನಿ ಅಂತ, ಐ ಬಿಲೀವ್ ಇನ್ ಡೆಸ್ಟಿನಿ. ಅದು ಸಡನ್ ಆಗಿ ಇವತ್ತು ಫೋಟೋ ಕಳಿಸಿ ಅಂತ ಹೇಳಿದ್ರು, ನಾಳೆ ಶೂಟಿಂಗ್ ಅಂತ ಹೇಳಿದ್ರು. ಫೋಟೋ ಕಳಿಸ್ದೆ, ಫಿಕ್ಸ್ ಆಗೋಯ್ತು. ಬಿಕಾಸ್ ದೇ ವಾಂಟೆಡ್ ಎ ಹ್ಯಾಂಡ್ಸಮ್ ಸನ್ ಫಾರ್ ಎ ಹ್ಯಾಂಡ್ಸಮ್ ಫಾದರ್. ಓವರ್ ಆಲ್ ಆಗಿ ನಿಜವಲ್ಲ, ಇವನ್ ಪರ್ಸನಲಿನೂ ಅಷ್ಟೇ. ಅದು ಒನ್ ಡೇ ಅಲ್ಲಿ ಫೈನಲ್ ಆಯ್ತು, ನನ್ನ ನೆಕ್ಸ್ಟ್ ಡೇ ಬಂದು ಶೂಟ್. ಬಟ್ ನಾನು ಇವ್ರನ್ನ ಮೀಟ್ ಮಾಡಿದ್ದೆ ಮೊದಲು, ಯಾಕಂದ್ರೆ ಇವರು ಕನ್ಯಾಕುಮಾರಿ ಮಾಡ್ತಾ ಇದ್ರು, ನಾನು ಲಕ್ಷಣ ಮಾಡ್ತಾ ಇದ್ದೆ. ಅವಾಗ ನಾವು ಅನುಬಂಧದಲ್ಲಿ ಮೀಟ್ ಮಾಡ್ತಾ ಇದ್ವಿ, ಅನುಬಂಧ ಅವಾರ್ಡ್ಸ್ ಅಲ್ಲಿ ನಾವು ಮೀಟ್ ಮಾಡಿದ್ದು. ಬಟ್ ನಾವು ಮಾತಾಡಿದ್ವಿ, ಬಟ್ ಇವರು ಈ ತರ ಇವ್ರದ್ದು ಬೇರೆ ಒಂದು ಮುಖ ಇದೆ ಅಂತ ನನಗೆ ಇಲ್ಲಿ ಬಂದ್ರೆ ಪ್ರೀತಮ್ ಸರ್ ಅಲ್ಲ, ವೆರಿ ನೈಸ್ ಗೈ, ರಿಯಲಿ ವೆರಿ. ನಾನು ನಿಜವಲ್ಲ ಲಕ್ಕಿ, ನಾನು ಒಂದು ಈ ಥರ ಒಂದು ಇವ್ರು ನನ್ನ ತಂದೆ ಪ್ಲೇ ಮಾಡಿದ್ದು, ಅಥವಾ ನಾನು ಇವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದು. ನಾಟ್ ಓನ್ಲಿ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಅಷ್ಟೇ. ನಾನು ಫೋನ್ ಮಾಡಿ ಮಾತಾಡ್ತೀವಿ ಕೆಲವೊಂದು ಸಲ. ಐ ಆಮ್ ವೆರಿ ಲಕ್ಕಿ ನಿಜವಲ್ಲ. ವಿ ಆರ್ ಎಂಜಾಯಿಂಗ್ ಇಟ್.